ಇದೆಲ್ಲ ಬಿಡಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಅವ್ರು ತೀರ್ಮಾನ ತಗೊಳ್ತಾರೆ. ಪಾಪ ಇಲ್ಲಿ ಎಲ್ಲರೂ ನಾವೆಲ್ಲ 224 ಜನ ಇದ್ದೀವಿ. ಯಾರಿಗೂ ಕೂಡಲೇ ಸಾಹುಕಾರ ಆಗೋಂಥ ಐಡಿಯಾ ಯಾರಿಗೂ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಬಹುಶಃ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಕೋಟಾ ನೋಟ್ ಹೊಡೆದ್ರು ಅಷ್ಟು ಬೇಗ ಸಾಹುಕಾರ ಆಗಕ್ಕಾಗಲ್ಲ ಸಭಾಧ್ಯಕ್ಷರೇ. ಅದಕ್ಕಿಂತ ವೇಗವಾಗಿ ಬೆಳೆಯುವಂಥದ್ದು ಬೆಂಗಳೂರಲ್ಲಿ ನಡೀತಾ ಇದೆ ಸಭಾಧ್ಯಕ್ಷರೇ. 50 बार बोल रहे हैं पढ़ने निकले वाले छात्रों को राजनीति से दूर रहना चाहिए. अबे पढ़ाई लिखाई में ध्यान लगाओ, IAS बनो और देश को संभालो. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಒಂದು 160 ಕಿಲೋಮೀಟರ್ ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಅಲ್ಲಿ ರೋಡ್ ಮಾಡೋದು ನಡೀತಾ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಎಷ್ಟು ಗೊತ್ತಾ ರೋಡ್ ಬಿಡ್ತು ಸಭಾಧ್ಯಕ್ಷರೇ? ಯಾವತ್ತನ್ನ ನೋಡಿದ್ದೀರಾ? ರಾಜಕಾಲುವೆ ಪಕ್ಕದಲ್ಲಿ 30 ಮೀಟರ್ ಸೆಂಟರ್ ಪಾಯಿಂಟ್ ಇಂದ ಆ ಕಡೆ 30 ಮೀಟರ್. ಉದ್ದೇಶ ಏನ್ ಗೊತ್ತಾ ಸಭಾಧ್ಯಕ್ಷರೇ? ರಾಜಕಾಲುವೆ ಪಕ್ಕದಲ್ಲಿರೋ ಜಮೀನು 2.5 ಇಂದ 3 ಕೋಟಿ ಸಭಾಧ್ಯಕ್ಷರೇ. ರಸ್ತೆ ಇಲ್ಲ, ಅದಕ್ಕೆ ರಸ್ತೆನೇ ಇಲ್ಲ. ಈಗ 30 ಮೀಟರ್ ರೋಡ್ ಮಾಡಿದ್ರೆ 3 ಕೋಟಿ ರೂಪಾಯಿ ಜಮೀನು ಎಷ್ಟಕ್ಕೆ ಬೆಲೆ ಬಾಳೋದು ಗೊತ್ತಾ ಸಭಾಧ್ಯಕ್ಷರೇ? ಕೂಡಲೇ 43,560 ಅಡಿ ಒಂದು ಎಕರೆಗೆ. ಅಣ್ಣ ಸೂಕ್ಷ್ಮ ಗಮನಿಸ್ಬೇಕು. ಒಂದು ಎಕರೆಗೆ 43,560 ಅಡಿ ಇಂಟು 3 1,30,30,680 ಅಡಿ ಆಗತ್ತೆ. ಪ್ರೀಮಿಯಂ ಎಫ್ಐಆರ್ ಬೇರೆ ತಂದಿದೆ ಸರ್ಕಾರ. ಏನೋ ಅದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀಮಿಯಂ ಎಫ್ಐಆರ್ 40%. ಆ 40% ಪ್ಲಸ್ TDR 20%. 40% ಎಷ್ಟಾಗತ್ತೆ ಅಂದ್ರೆ 1,82,952 ಸ್ಕ್ವೇರ್ ಫೀಟ್ ಆಗತ್ತೆ. 40% ಆಡ್ ಮಾಡಿದ್ರೆ, ಆ 40% TDR 20% ಆಡ್ ಮಾಡಿದ್ರೆ 2,19,542 ಸ್ಕ್ವೇರ್ ಫೀಟ್ ಆಗತ್ತೆ. 1 ಎಕರೆ ಲ್ಯಾಂಡ್ ರಾಜಕಾಲುವೆ ಪಕ್ಕದಲ್ಲಿರೋದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಆಗತ್ತೆ. 30 ಮೀಟರ್ ರೋಡ್ ತೋರಿಸಿದ್ರೆ ಈಗ ಪ್ಲಾನ್ ಸ್ಯಾಂಕ್ಷನ್ ಆಗೋಯ್ತು. ಅಲ್ಲಿ ಬರ್ತಾರೆ ಬಿಲ್ಡರ್ಗಳು. ಬಿಲ್ಡರ್ ಅಲ್ಲೇ ಕ್ಯೂ ಅಲ್ಲಿ ನಿಂತಿದ್ದಾರೆ ರಾಜಕಾಲುವೆ ಪಕ್ಕದಲ್ಲಿ ಜಮೀನು ತಗೊಳಕ್ಕೆ. ಇದಕ್ಕೆ ಇವಾಗ ವ್ಯಾಲ್ಯೂ ಫಿಕ್ಸ್ ಮಾಡೋಣ ಸಭಾಧ್ಯಕ್ಷರೇ. 1 ಎಕರೆ ಇವತ್ತು 1 ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್ಸ್ ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಸಹ 15,000 ರೂಪಾಯಿ ಬೆಲೆ ಬಾಳುತ್ತೆ. ತಗೊಂತಾರೆ. ಅದು ಉತ್ತರ ಭಾರತವ್ರು ತಗೊಂತಾರೋ ದಕ್ಷಿಣ ಭಾರತದಲ್ಲಿರೋರು ತಗೊಳ್ತಾರೆ. ಅದ್ರ ಬೆಲೆ 15,000 ರೂಪಾಯಿ ಮಾಡಿದ್ರೆ 329,31,36,000 ರೂಪಾಯಿ ಆಗತ್ತೆ. ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಲ್ಲ ಸಭಾಧ್ಯಕ್ಷರೇ. ಅದಕ್ಕೆ ಬಂದ್ಬಿಟ್ಟು ಸುಮಾರು 65,86,26,000 ಆಗತ್ತೆ. 3 ಕೋಟಿ ಬೆಲೆ ಬಾಳುವಂತ ಜಮೀನಲ್ಲಿ ಲಾಭ ಎಷ್ಟು ಗೊತ್ತಾ ಸಭಾಧ್ಯಕ್ಷರೇ? 263 ಕೋಟಿ. ರಾಜಕಾಲುವೆ ಪಕ್ಕದಲ್ಲಿರೋ 1 ಎಕರೆ ಜಾಗಕ್ಕೆ ಬೆಲೆ. ಇದನ್ನು ಯಾರಾದರೂ ಗಮನಿಸ್ತಾ ಇದ್ದಾರಾ ಸಭಾಧ್ಯಕ್ಷರೇ? ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಇದು? ಯಾರಾದರೂ ಒಂದಿನ ಯೋಚನೆ ಮಾಡಿದಾರ? ಇದ್ರ ಜೊತೆಯಲ್ಲಿ 263 ಕೋಟಿ ಇದು. ಈಗ ರಾಜಕಾಲುವೆಗಳಿಗೆ ನಾವು ದುಡ್ಡು ಕೊಡ್ಬೇಕಲ್ಲ ಸಭಾಧ್ಯಕ್ಷರೇ, ತಡೆಗೋಡೆ ಕಟ್ಟಬೇಕಲ್ಲ. ಆ ದುಡ್ಡು ಎಲ್ಲಿಂದ ತರೋದು? ಅದಕ್ಕೂ ದುಡ್ಡು ಬೇಕಲ್ಲ. ಈಗ ತಡೆಗೋಡೆ ಕಟ್ಟಬೇಕಲ್ಲ, ಒಂದು ದೊಡ್ಡ ಕಾಂಕ್ರೀಟ್ ವಾಲ್ ಮಾಡಿ 30 ಮೀಟರ್ ರೋಡ್ ಮಾಡಿ FIR ಅಚೀವ್ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದ್ರೆ ರಾಜಕಾಲುವೆಗೆ ದುಡ್ಡು ಬೇಕಲ್ಲ. ಅದಕ್ಕೆ ಎಲ್ಲೋಗ್ಬೇಕು ನಾವು? ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಹೋಗ್ಬೇಕು. 963 ಮೀಟರ್ ಮೇಲಿದೀವಿ ನಾವು ಸಮುದ್ರದ ಮಟ್ಟಕ್ಕೆ. ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಯಾವುದು ಚಂಡಮಾರುತ ಬಂದಿಲ್ಲ, ಏನು ಮುಳುಗಲಿಲ್ಲ ಬೆಂಗಳೂರು. ಇವತ್ತವರೆಗೂ ಮುಳುಗಿಲ್ಲ ಬೆಂಗಳೂರು. ಇದಕ್ಕೆ ಲೋನ್ 2,000 ಕೋಟಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ತರ್ತಾರೆ. ಲೋನ್ ತರೋದು ಎಲ್ಲಿಗೆ ಗೊತ್ತಾ ಸಭಾಧ್ಯಕ್ಷರೇ? ಈ 2,000 ಕೋಟಿ ತಂದಿರೋದು ಈ ರಾಜಕಾಲುವೆ ಪಕ್ಕದಲ್ಲಿ ಗೋಡೆ ಕಟ್ಟೋದಿಕ್ಕೆ. ಎಲ್ಲೆಲ್ಲಿ ಖಾಲಿ ಜಮೀನಿದೆ, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಬರಬೇಕು, ಎಲ್ಲೆಲ್ಲಿ 1 ಎಕರೆನಲ್ಲಿ 250 ಕೋಟಿ ಲಾಭ ಮಾಡಬೇಕು, ಅಲ್ಲಿ ರಾಜಕಾಲುವೆಗೆ 2,000 ಕೋಟಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಸುಳ್ಳು ಹೇಳಿ ಲೋನ್ ತಂದಿರೋದು. ಸುಳ್ಳು ಹೇಳಿ ಲೋನ್ ತಂದಿದ್ದಾರೆ. ನಾನು ಪ್ರೂವ್ ಮಾಡ್ತೀನಿ. ನನ್ನ ಮೇಲೆ ಆಕ್ಷನ್ ತಗೊಂಡ್ಲಿ ಸುಳ್ಳಿದ್ರೆ ನಾನು ಪ್ರೂವ್ ಮಾಡ್ತೀನಿ. ಸುಳ್ಳು ಹೇಳಿ ಲೋನ್ ತಂದಿರೋದು. ಯಾವ ಪ್ರಕೃತಿ ವಿಕೋಪ ಬಂದಿದೆ ಬೆಂಗಳೂರಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ತರೋದಕ್ಕೆ? ಆ MOI ಒಂದ್ಸರಿ ಚೆಕ್ ಮಾಡಿ. MOI ನಲ್ಲಿ ಏನಿದೆ?
ಸುಳ್ಳು ಹೇಳಿ ಲೋನ್ ತಂದು ಇದ್ರನ್ನ ಕೊಟ್ಟಿರೋಂಥದ್ದು ಯಾರಿಗೆ? ಒಬ್ಬನೇ ಕಾಂಟ್ರಾಕ್ಟರ್ಗೆ 7 ಪ್ಯಾಕೇಜು, ಒಬ್ಬನೇ. ಯಾವ ಕಾಂಟ್ರಾಕ್ಟರ್ ಕೊಡಬೇಕೋ ಅವನ್ನ ಡಿಸ್ಕ್ವಾಲಿಫೈ ಮಾಡಬೇಕೋ ಅವನ್ನ ಕರೆದುಬಿಟ್ಟು ನೀನೇ ವಾಪಸ್ ತಗೋ, ಇಲ್ಲ ಅಂದ್ರೆ ನೆಕ್ಸ್ಟ್ ನೀನು ಬ್ಲಾಕ್ ಲಿಸ್ಟ್ ಮಾಡ್ತೀನಿ. ನಾನು ಮಾತಾಡ್ತಾ ಇರೋದು ಅಥೆಂಟಿಕ್ ಡಾಕ್ಯುಮೆಂಟ್ ಮಾತಾಡ್ತಾ ಇರೋದು. ನಾನು ಯಾವುದು ಸುಮ್ನೆ ಏನೋ ಪೇಪರ್ ಕಟ್ಟಿಂಗ್ದು ಇನ್ನೊಂದು ಇಟ್ಕೊಂಡು ಮಾತಾಡ್ತಾ ಇಲ್ಲ. ಅವನು ಹೇಳಿದಂಗೆ ಕೇಳಲಿಲ್ಲ ಅಂತೇಳಿ ಅದನ್ನ ರೀಟೆಂಡರ್ ಮಾಡೋದು. ಕ್ವಾಲಿಫೈ ಆಗಿದೆ ಇರೋವನಿಗೆ ಟನಲ್ ವರ್ಕ್ ಮಾಡೋನಿಗೆ, ಕೆನಾಲ್ ವರ್ಕ್ ಅವ್ನು ಕ್ವಾಲಿಫೈ ಆಗಲ್ಲ. ಕೆಪಿಪಿಟಿ ಆಕ್ಟ್, KTTP ಇಲ್ಲ, KPP ನಲ್ಲಿ ಸೇಮ್ ನೇಚರ್ ಆಫ್ ವರ್ಕ್ ಮಾಡಿರೋಂಥವನು ಎಲಿಜಿಬಲ್ ಆಗ್ತಾನೆ ಅಂತಂದ್ರೆ ಅವನಿಗೋಸ್ಕರ ಮತ್ತೆ ಕಂಡೀಷನ್ ಚೇಂಜ್ ಮಾಡೋದು. भाई मजा आया, और मैं ये जो मजा है हिंदुस्तान के हर व्यक्ति को देना चाहता हूं.